ಬಿಜೆಪಿ ಆಳ್ವಿಕೆಯ ರಾಜ್ಯದಲ್ಲಿ 9 ನಕ್ಸಲರು ಶರಣಾಗತಿಯಾಗಿದ್ದಾರೆ. ಕರ್ನಾಟಕದಂತೆ ಛತ್ತೀಸ್ಗಢದಲ್ಲಿಯೂ ನಕ್ಸಲರು ಸರೆಂಡರ್ ಆಗಿದ್ದಾರೆ. ಕರ್ನಾಟಕದ ಬೆಳವಣಿಗೆ ಆದ ಬೆನ್ನಲ್ಲೇ ಛತ್ತೀಸ್ಗಢದಲ್ಲೂ ಕೂಡ ಆಗಿದೆ. ಅಂದರೆ ಈ ಹಿಂದೆನೂ ಕೂಡ ಅಲ್ಲಾಗಿದ್ದಾರೆ. ಬಟ್ ಈ ಟೈಮ್ಸ್ ನೋಡ್ತಾ ಇದ್ರೆ ಕರ್ನಾಟಕದಂತೆಯೇ ಅಲ್ಲೂ ಕೂಡ ಈ ಅವಧಿಯಲ್ಲಿ ಇದಾದ ಬೆನ್ನಲ್ಲೇ ಅಲ್ಲಿ ಸರೆಂಡರ್ ಆಗಿರೋದು ಒಂದು ರೀತಿ ಕುತೂಹಲ. ಇದು ಮಾದರಿ ಅಂತ ಆಗ್ತಾ ಇದೆ ಕರ್ನಾಟಕದ್ದು. 9 ನಕ್ಸಲರು CRPF ಹಿರಿಯ ಅಧಿಕಾರಿಯ ಮುಂದೆ ಶರಣಾಗತಿ ಆಗಿದ್ದಾರೆ. 2 ಮಹಿಳೆಯರು ಸೇರಿ ಒಟ್ಟು 9 ಜನ ಹಾಜರಾಗಿದ್ದಾರೆ. ಈ ಹಿಂದೆ ಭದ್ರತಾ ಪಡೆಗಳ ಮೇಲೆ ಈ ನಕ್ಸಲರು ದಾಳಿ ನಡೆಸಿದ್ರು, ಮಾರಣ ಹೋಮ ನಡೆಸಿದ್ರು. ದಾಳಿ ಆದ ಮೇಲೆ ಇವ್ರ ತಲೆಗೆ 43 ಲಕ್ಷ ರೂಪಾಯಿ ಇನಾಮು ಘೋಷಣೆ ಮಾಡಲಾಗಿತ್ತು. ಅಂದರೆ ಎಲ್ಲರನ್ನು ಈ 9 ಜನ ಏನಿದ್ದಾರೆ ಇವ್ರ ತಲೆಗೆ ಒಬ್ಬೊಬ್ಬರ ತಲೆಗೆ 10 ಲಕ್ಷ, ಇನ್ನೊಬ್ಬರ ತಲೆಗೆ 15 ಲಕ್ಷ, ಅವ್ರನ್ನ ಹಿಡಿದು ಕೊಟ್ಟರೆ ಅಥವಾ ಅವ್ರನ್ನ ಕೊಲೆ ಅಂದರೆ ಕೊಂದರೆ ಈ ರೀತಿ ಇನಾಮು ಘೋಷಣೆ ಮಾಡಿದರು ಅವ್ರವ್ರ ತಲೆಗೆ. ಇನ್ನು ಶರಣಾದ ನಕ್ಸಲರಿಗೆ ತಲಾ 25,000 ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ BJP ಸರ್ಕಾರ. ಕಳೆದ ವರ್ಷ ಬಸ್ತರ್ ಪ್ರದೇಶದಲ್ಲಿ 992 ನಕ್ಸಲರು ಶರಣಾಗತಿಯಾಗಿದ್ದರು. ನೋಡಿ, ಛತ್ತೀಸ್ಗಢದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಕ್ಸಲರಿದ್ದಾರೆ. ಮಾರಣ ಹೋಮ ನಡೆಸ್ತಾರೆ. ಅಷ್ಟೇ ಸಂಖ್ಯೆಯಲ್ಲಿ ನಮ್ಮ ಯೋಧರು ಕೂಡ ಉತ್ತರ ಕೊಡ್ತಾ ಬರ್ತಾ ಇದ್ದಾರೆ ನಕ್ಸಲಿಸಮ್ಗೆ. ಬಟ್ ಒಂದಿಲ್ಲಿ ಕಾಂಗ್ರೆಸ್ನವ್ರ ಮೇಲೆ BJPಗರು ವಾಗ್ದಾಳಿ ನಡೆಸ್ತಾ ಇದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಶರಣಾಗಿದೆ ನಕ್ಸಲರಿಗೆ ಅಂತೇಳಿ. ಹಾಗಾದ್ರೆ ಈಗೇನು ಹೇಳ್ತಾರೆ BJPಯವರು? ಇದನ್ಯಾರು ಮಾತಾಡ್ತಾ ಇಲ್ವಲ್ಲ. ಅಲ್ಲ, BJP ಆಡಳಿತದ ರಾಜ್ಯದಲ್ಲಿ ನಕ್ಸಲರು ಶರಣಾಗ್ತಾರೆ. ಇದು ನಂಬೇಕಾ? ನಂಬಲೇಬೇಕಿದ್ನ. ಅದನ್ನು ಹೇಳ್ತಾ ಇರೋದು. 9 ಜನ ನಕ್ಸಲರು ಶರಣಾಗತಿ ಆಗಿದ್ದಾರೆ. ಹಾಗಾದರೆ ಅವ್ರನ್ನ ಯಾಕೆ ಶರಣಾಗತಿ ಮಾಡಿಸ್ಕೊಂಡ್ರಿ? ಇದು ಪ್ರೀ ಪ್ಲ್ಯಾನ? ಇದು BJP ನಾಯಕರು ಛತ್ತೀಸ್ಗಢದಲ್ಲಿ ಯಾರು ಗಮನಿಸ್ತಾ ಇಲ್ವಾ? ಹಾಗಾದರೆ ಅಂದರೆ ಈ ರಾಜಕೀಯ ಮಾಡುವಂಥದ್ದೇನಿದೆ ಇಲ್ಲೂ ಮಾಡಬೇಕಲ್ವ? ಹಾಗಾದರೆ ಆ ಸ್ಟೇಟ್ಮೆಂಟ್ಗಳು ಯಾಕೆ ಬರ್ತಾ ಇಲ್ಲ? ನಕ್ಸಲಿಸಮ್ ಅನ್ನುವಂಥದ್ದು ಅದು ಸಾಕಷ್ಟು ದಶಕಗಳಿಂದ ನಡೀತಾ ಇರುವಂಥ ಒಂದು ಹೋರಾಟ ಅದು. ಆದರೆ ಈಗ ಅದನ್ನು ಹತ್ತಿಕ್ಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ, ಯಾವುದೇ ಸರ್ಕಾರ ಇದ್ದರೂ ಕೂಡ ಕ್ರಮಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾವೆ. ಆದರೆ ಈಗ ಎಲ್ಲದರಲ್ಲೂ ರಾಜಕಾರಣ ಮಾಡುವಂಥದ್ದು, ಕೀಳು ಮಟ್ಟದ ಹೇಳಿಕೆಗಳು. ಬಟ್ ಈಗ ಯಾರು BJPಯವರು ಮಾತಾಡ್ತಾ ಇಲ್ವಲ್ಲ. ಇಲ್ಲಿ ಸಿದ್ದರಾಮಯ್ಯನವರು ಅವರಿಗೆ ರೆಡ್ ಕಾರ್ಪೆಟ್ ಹಾಸಿ ಪರಿಹಾರ ಘೋಷಣೆ ಮಾಡಿ, ಮತ್ತು ಅಲ್ಲಿ ಏನು ಘೋಷಣೆ ಮಾಡಿದ 25,000. ಅಲ್ಲೂ ಕೂಡ ಅಷ್ಟೇ, ಒಂದೊಂದು ವೆಪನ್ಗೆ ಇಷ್ಟಿಷ್ಟು 1,000 ರೂಪಾಯಿ ಪರಿಹಾರ ಅಂತ ಘೋಷಣೆ ಮಾಡಿದ್ದಾರೆ. ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಕರೆ ಕೊಟ್ಟಿದ್ರು. ಅಮಿತ್ ಶಾ ಅವರೇ ಹೇಳಿದರು. ಅಮಿತ್ ಶಾ ಅವ್ರ ಮುಂದೆ ಹಿಂದೆ ಸಾಕಷ್ಟು ಜನ ಸರೆಂಡರ್ ಆಗಿದ್ದಾರೆ. ರಾಜನಾಥ್ ಸಿಂಗ್ ಮುಂದೆ ಸರೆಂಡರ್ ಆಗಿದ್ದಾರೆ ನಕ್ಸಲರು. ಅಂದರೆ ಇಲ್ಲಿ ನಕ್ಸಲಿಸಮ್ಗೆ ನಾಂದಿ ಹಾಡಿದಂಥವ್ರು ಯಾರು? ಹಾಗಾದರೆ ಅದನ್ನು ಎಂಡ್ ಮಾಡಬೇಕಾದಂಥದ್ದು ಪ್ರತಿಯೊಂದು ಸರ್ಕಾರಗಳ ಕರ್ತವ್ಯ ಆಗಿರುತ್ತೆ. ಆದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ. BJP ವಿರುದ್ಧ ರಾಜಕೀಯವಾಗಿ ಅಸ್ತ್ರ ಮಾಡಿಕೊಂಡು ವೆಪನ್ಸ್ಗಳಲ್ಲಿ ಅವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀರಿ. ಅವರು ಮುಖ್ಯವಾಹಿನಿಗೆ ಬಂದು ಏನು ಅವರು ಮನುಷ್ಯರಾಗಿ ಬಾಳ್ತಾರಾ, ಮತ್ತು ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಯಾರಿಗೆಲ್ಲ ಮಾದರಿ ಇವರು? ಇದಾ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತ ಕೇಳ್ತಿದ್ರು. ಹಾಗಾದರೆ ಅಲ್ಲಿ BJP ಸರ್ಕಾರದ ಸಾಧನೆ ಅದ್ರ ಬಗ್ಗೆ ಮಾತಾಡ್ತಾರಾ, ಬಾಯಿ ಬಿಡ್ತಾರಾ? ನೋಡ್ಬೇಕೀಗ BJP ನಾಯಕರು.